ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಎರಡನೇ ಕೊರಿಂಥದವರಿಗೆ 12ನೇ ಅಧ್ಯಾಯ 9ನೇ ವಚನ. ನನ್ನ ಕೃಪೆಯು ನಿನಗೆ ಸಾಕು, ಬಲಹೀನತೆಯಲ್ಲಿಯೂ ಬಲವು ಪೂರ್ಣಕ ಸಾಧಕವಾಗುತ್ತದೆ ಎಂದು ನಿನಗೆ ಹೇಳುತ್ತೇನೆ. ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ನಮಗೆ ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಪ್ರಿಯರೇ, ನನ್ನ ಕೃಪೆಯು ನಿನಗೆ ಸಾಕು. ದೇವರ ಕೃಪೆಯು ನಮಗೆ ಸಾಕು ಪ್ರಿಯ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಬಲಹೀನ ಸ್ಥಿತಿಗಳೆಲ್ಲ ದೇವರು ತೆಗೆಯುವಂತರಾಗಿದ್ದಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಒಂದು ಕಷ್ಟದ ಬಲಹೀನತೆಗಳು, ಸಮಸ್ಯೆದ ಬಲಹೀನತೆಗಳು, ಅನೇಕ ಶತ್ರುಗಳು ಬಲಹೀನತೆಗಳು, ಯಾವ ವಿಷಯದಲ್ಲಿ ಯಾವ ಸಂದರ್ಭದಲ್ಲಿ ನಾವು ಯಾವ ಬಲಹೀನತೆ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರ್ತೇವೆ ಪ್ರಿಯರೇ, ಆದ್ರೆ ದೇವರು ನಮಗೆ ಹೇಳ್ತಿದ್ರೆ, ನನ್ನ ಕೃಪೆ ನಿನಗೆ ಸಾಕು, ನಾನು ನಿನ್ನ ಬಲಹೀನತೆ ಎಲ್ಲವೂ ಬಲಪೂರ್ಣವಾಗುತ್ತದೆ. ನಿನ್ನ ಬಲಹೀನತೆ ಎಲ್ಲವೂ ಬಲಪೂರ್ಣವಾಗುತ್ತದೆ ಅಂದ್ರೆ ನಮ್ಮ ಬಲಹೀನತೆ ಎಲ್ಲ ಸ್ಥಿತಿಗಳೆಲ್ಲ ತೆಗೆದು ದೇವರು ನಮಗೆ ಬಲ ಕೊಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಪ್ರಿಯರೇ, ನಮಗೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡುವಾಗ ಈ ವಾಗ್ದಾನ ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಪ್ರಿಯರೇ. ಯಾವ ಬಲಹೀನತೆ ಸ್ಥಿತಿಯಲ್ಲಿ ನಾವು ಭಯ ಪಡದೆ ದೇವ್ರ ವಾಕ್ಯನ ಗಟ್ಟಿಯಾಗಿ ಹಿಡ್ಕೊಂಡು, ದೇವರೇ ನಮಗೆ ಬಲ ಕೊಡುವಂತ ದೇವರು, ದೇವರೇ ನಮಗೆ ಸಹಾಯ ಮಾಡುವಂತ ದೇವರು, ದೇವರೇ ನಮಗೆ ಆತ್ಮ ರೀತಿಗೆ ನಡೆಸುವಂತ ದೇವರು ಎಂಬುದಾಗಿ ನೀವು ನಂಬಿ ಶ್ವಾಸ ಇಡ್ಬೇಕು ಪ್ರಿಯರೇ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮಗೆ ಎಂಥ ಬಲಹೀನ ಸ್ಥಿತಿಗಳು ಬಂದ್ರೆ, ಅನೇಕ ದಿವಸ ನಾವು ರೋಗದಲ್ಲಿ ಬಿದ್ದಾಗ ನಾವು ಬಲಹೀನತೆ ಆಗಿರ್ತೇವೆ. ಎಷ್ಟು ದಿವಸ ತಂದಿ ರೋಗಗಳು, ಎಷ್ಟು ದಿವಸ ತಂದಿ ಕಷ್ಟಗಳು ಅಂತ ಹೇಳಿ ನಮ್ಮನ್ನು ನಾವು ಪಶ್ಚಾತ್ತಾಪಪಟ್ಟು ನಾವು ಬಲಹೀನತೆ ಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತೇವೆ ಪ್ರಿಯರೇ. ಆದ್ರೆ ಅಂತ ಪಶ್ಚಾತ್ತಾಪ ಪಡದೆ ನಾವು ಬಲಹೀನತೆ ಸ್ಥಿತಿಗಳನ್ನ ನಾವು ಮತ್ತೆ ನೆನಪು ಮಾಡಿಕೊಳ್ಳದೆ ನಾವು ಕಣ್ಣೀರಿಡದೆ ದೇವ್ರ ವಾಕ್ಯಗಳನ್ನ ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಪ್ರಿಯರೇ. ದೇವರು ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು. ಆತನ ಕೃಪೆಯಿಂದಲೇ ನಮ್ಮ ಜೀವನ ಸಾಗುವುದು ಪ್ರಿಯರೇ. ಆತನ ಕೃಪೆಯಿಂದಲೇ ನಾವು ಎಲ್ಲವನ್ನು ಬಲಹೀನತೆ ಸ್ಥಿತಿಯಲ್ಲಿ ನಾವು ಜಯವನ್ನು ಹೊಂದಿ ನಾವು ಬಲ ಹೊಂದ್ಕೊಳ್ಳಕ್ ಸಾಧ್ಯ ಪ್ರಿಯರೇ. ಪ್ರಿಯರೇ, ಯಾವ್ಯಾವ ವಿಷಯದಲ್ಲಿ ನೀವು ಕೃಪೆ ಇಲ್ಲಂತ ಸ್ಥಿತಿಯಲ್ಲಿ ಬಲಹೀನತೆ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ, ಆದ್ರೆ ದೇವರು ಅದ್ಭುತ ರೀತಿ ವಾಗ್ದಾನ ಮಾಡುವಾಗ ಪ್ರಿಯರೇ, ಆತನ ಕೃಪೆಯಿಂದಲೇ ಆತನ ಬಲದಿಂದಲೇ ನಮ್ಮ ಜೀವನ ನಡೆಸುವಾಗ ನಾವು ಆತನಿಗೆ ಯಾವಾಗಲೂ ಆತನಿಗೆ ಪ್ರಾರ್ಥನೆ ಮೂಲಕವಾಗಿ ಆತನಿಗೆ ನಾವು ವಿಜ್ಞಾಪನೆಗಳು ತಿಳಿಸುತ್ತಾ ನಾವು ಆತನಲ್ಲಿ ನಾವು ಕೊಂಡಾಡುವಂತ ಮಕ್ಕಳಾಗಿರ್ಬೇಕು ಪ್ರಿಯರೇ. ಮುಂಜಾನೆ ಸಮಯ ಎಷ್ಟು ಜನ ವಾಗ್ದಾನ ಕೇಳಿ ನೀವು ಆತ್ಮ ರೀತಿಯಾಗಿ ದೇವರ ಕೃಪೆನೇ ನಮಗೆ ಸಾಕು, ಆತನ ಬಲದಿಂದ ನಮ್ಮ ಜೀವನ ಸಾಗುವುದು ಎಂಬುದಾಗಿ ನೀವು ನಂಬಿ ಶ್ವಾಸ ಇಟ್ಟು ನೀವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಿಯರೇ, ಈ ಮುಂಜಾನೆ ಸಮಯ ದೇವರು ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ಆತನ ನೆರವೇರಿಸುವಂತ ದೇವರು ಪ್ರಿಯರೇ. ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ಆಶ್ವಾಸ ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನ ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವ್ರ ಜೀವಿತದಲ್ಲಿ ನೀವೇ ನೆರವೇರಿಸುವಂತ ದೇವ್ರು ನೀವಾಗಿರಿ ತಂದೆ. ನನ್ನ ಕೃಪೆ ನಿಮಗೆ ಸಾಕು ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ನಿಮ್ಮ ಕೃಪೆಯಿಂದಲೇ ನಮ್ಮ ಜೀವನ ಸಾಗುವುದು ಪ್ರಭಾ. ತಂದೆ ದೇವ್ರು ನಮ್ಮ ಬಲಹೀನತೆ ಎಲ್ಲ ತೆಗೆದು ನೀನು ಬಲಪೂರ್ವಕವಾಗಿ ನಮ್ಮನ್ನು ನಡೆಸುವಂತ ದೇವರು ನೀವಾಗಿರು ಪ್ರಭಾ. ಎಷ್ಟು ಜನ ಬಲಹೀನತೆ ಸ್ಥಿತಿಯಲ್ಲಿ ಇದ್ರೆ ತಂದೆ, ಎಷ್ಟು ಜನರು ಬಲಹೀನತೆ ಸ್ಥಿತಿಯಲ್ಲಿ ಇದ್ದರೂ ಸಹ ನೀವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವರಿಗೆ ನಿಮ್ಮ ಬಲದಿಂದ ನಡೆಸಿರಿ ಪ್ರಭಾ. ಅವ್ರು ಇದ್ದಂತ ಕಷ್ಟಗಳು, ಶ್ರಮೆಗಳು, ಅವ್ರ ಬಲಹೀನತೆ ಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ನೀವೇ ಅವ್ರಿಗೆ ಬಲದಿಂದ ನಡೆಸಿ ಸಹಾಯ ಮಾಡಿ ನೀವೇ ಅವರಿಗೆ ಆಶೀರ್ವಿಸಿ ಬಲಪಡಿಸ್ಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.